ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿದ್ದಂತ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿದ್ದಾರೆ. ಅದು ಅತ್ಯಂತ ನೋವನ್ನು ತಂದುಕೊಟ್ಟಿದೆ. ನಮ್ಮ ಸಮಾಜದ ಒಂದು ದೊಡ್ಡ ಕೊಂಡಿ ಇವತ್ತು ಕಳಚಿದೆ. ಇವತ್ತು ದಾವಣಗೆರೆ ಅಂದ್ರೆ ಶಿವಶಂಕರಪ್ಪ ಅಂತ ಅಂದ್ರೆ ದಾವಣಗೆರೆ ಅನ್ನುವಂಥ ರೀತಿಯಲ್ಲಿ ಪ್ರಖ್ಯಾತಿಯನ್ನ ಬರಲಿಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪನವರು. ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ 4 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ಕೊಡಗೈ ದಾನಿ ಅಂತ ಹೇಳಿದ್ರೆ ಶಿವಶಂಕರಪ್ಪನವರು ಅನ್ನುವಂಥ ಒಂದು ಖ್ಯಾತಿ ಇದೆ. ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ. ನಮ್ಮ ಬಾಂಧವ್ಯ 1985ರಿಂದ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಗಾಂಧಿನಗರದಲ್ಲಿ ಹಳೆ ಮನೆಯಲ್ಲಿದ್ದರು. ಅವಾಗಿಂದ ಕೂಡ ಅವರ ಒಂದು ಬಾಂಧವ್ಯ ಇತ್ತು. ಅದೇ ರೀತಿ ವಿಧಾನಸಭೆಯಲ್ಲೂ ಕೂಡ ನಾವು ಶಾಸಕರಾಗಿ ಅವರೊಟ್ಟಿಗೆ ಇದ್ದುದು ನನ್ನ ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ಮಾಡಿ ಇವತ್ತು ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಕೊಡಗೈ ದಾನಿಯಾಗಿದ್ದರು, ದಾನದಲ್ಲಿ ಎತ್ತಿದಂಥ ಕೈ. ಅವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಸಮಾಜ ಬಡವಾಗಿದೆ ಮತ್ತು ದಾವಣಗೆರೆಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ತುಂಬಲಾರದಂಥ ಒಂದು ನಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.